ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ. ದೇಶದ ಎಲ್ಲ ರೈತರಿಗೆ RBI ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೊಸ ವರ್ಷ ಜನವರಿ 2025ರಿಂದ ಎಲ್ಲ ರೈತರಿಗೆ ಸಾಲದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಲಾಗಿದೆ. ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಇದೀಗ ರಾಜ್ಯದ ರೈತರು ಸೇರಿದಂತೆ ದೇಶದ ಎಲ್ಲ ರೈತರಿಗೆ ಕೃಷಿ ಸಾಲದಲ್ಲಿ ಒಂದು ದೊಡ್ಡ ಗಿಫ್ಟ್ ಅನ್ನ RBI ಕೊಟ್ಟಿದೆ. ಹೌದು, ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಒಂದು ಹೊಸ ಘೋಷಣೆಯನ್ನ ಮಾಡಿದೆ. ಈ ಒಂದು ಘೋಷಣೆ ಮೂಲಕ ರೈತರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಾಯವಾಗಲಿದೆ. ಹೌದು, ಕೃಷಿ ಸಾಲದ ಮೇಲಿನ ಮಿತಿಯನ್ನು ಏರಿಕೆ ಮಾಡುವುದರ ಜೊತೆಗೆ ಅಡರಹಿತ ಸಾಲದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಲು ಮುಂದಾಗಿದೆ. 2025 ಜನವರಿ 1ರಿಂದ ಈ ಒಂದು ಹೊಸ ಸಹಾಯ ರೈತರು ಪಡೆಯಬಹುದಾಗಿದೆ. ಹೌದು, ಈ ಒಂದು ಹಿಂದೆ RBIನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಾಗಿದ್ದರು. ಆದರೆ ಇದೀಗ RBIನ ಹೊಸ ಗವರ್ನರ್ ಆಗಿ ಅಧಿಕಾರವನ್ನ ಸಂಜಯ್ ಮೆಹ್ಲೋತ್ರ ಅವರು ವಹಿಸಿಕೊಂಡಿದ್ದಾರೆ. ಇನ್ನು ಸಂಜಯ್ ಮೆಹ್ಲೋತ್ರ ಅವರು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಒಂದು ದೊಡ್ಡ ಘೋಷಣೆಯನ್ನು ಕೂಗಿದ್ದಾರೆ. ರೈತರಿಗೆ ಸುಲಭವಾಗಿ ಹೆಚ್ಚು ಮೊತ್ತದ ಕೃಷಿ ಸಾಲ ಲಭ್ಯವಾಗುವಂತೆ ಕೃಷಿ ಕ್ಷೇತ್ರಕ್ಕೆ ಸಹಾಯ ಮಾಡಲು ನಾವು ಒತ್ತು ಕೊಡುತ್ತಿದ್ದೇವೆ ಎಂದು ಹೊಸ RBI ಗವರ್ನರ್ ಸಂಜಯ್ ಮೆಹ್ಲೋತ್ರ ಅವರು ತಿಳಿಸಿದ್ದಾರೆ. ಈ ಒಂದು ಘೋಷಣೆಯಿಂದ ದೇಶದ ಸುಮಾರು 86% ಸಣ್ಣ ರೈತರಿಗೆ ಅನುಕೂಲವಾಗುತ್ತೆ ಎಂದು ಅಂದಾಜಿಸಿದ್ದಾರೆ. ಹೌದು ಗೆಳೆಯರೆ, ಅಡವು ರಹಿತ ಕೃಷಿ ಸಾಲದ ಮಿತಿ ಈ ಒಂದು ಹಿಂದೆ 1,60,000 ರೂಪಾಯಿ ಇತ್ತು. ಈಗ ಅದನ್ನು 2 ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಲು RBI ನಿರ್ಧರಿಸಿದೆ. 2025 ಜನವರಿ 1ರಿಂದ ಹೊಸ ಘೋಷಣೆ ಜಾರಿಗೆ ಆಗಲಿದೆ. ಅಂದ್ರೆ ಸ್ನೇಹಿತರೆ, ಈ ಒಂದು ಘೋಷಣೆಯಿಂದ ಸಣ್ಣ ರೈತರಿಗೆ ತುಂಬಾ ಅನುಕೂಲವಾಗಲಿದೆ. ಅಂದ್ರೆ ಸ್ನೇಹಿತರೆ, ಈ ಒಂದು ಹಿಂದೆ ಕಡಿಮೆ ಪ್ರಮಾಣದ ಸಾಲ ಪಡಿಬೇಕಂದ್ರೆ ಮನೆ, ಜಮೀನು, ಆಸ್ತಿ ಪಾಸ್ತಿ ಪತ್ರಗಳನ್ನ ಅಡವಿಡಬೇಕಾಗುತ್ತಿತ್ತು. ಆದರೆ ಇದೀಗ 2 ಲಕ್ಷವರೆಗೆ ಯಾವುದೇ ಒಂದು ಜಮೀನು, ಮನೆ ಅಡವಿಡುವ ಪ್ರಶ್ನೆ ಬರೋದಿಲ್ಲ. ಈ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಲ ಪಡೆಯುವಾಗ ಇದು ಸಹಾಯಕವಾಗಲಿದೆ ಎಂದು RBIನ ಹೊಸ ಗವರ್ನರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ರೈತರಿಗೆ ಅನುಕೂಲ ಮಾಡಿಕೊಡಲು ಕಾಲಕ್ಕೆ ಈಗಾಗಲೇ ಕೃಷಿ ಸಾಲದ ಮೇಲಿನ ಮಾರ್ಗಸೂಚಿ ಪರಿಷ್ಕರಣೆ ಮಾಡಲಾಗುತ್ತಿದ್ದು, ಇದೀಗ ಅಡವು ರಹಿತ ಕೃಷಿ ಸಾಲದ ಮಿತಿಯನ್ನು ಏರಿಕೆ ಮಾಡಿ ದೇಶದಲ್ಲಿರುವ 86% ಸಣ್ಣ ರೈತರಿಗೆ ಸಹಾಯ ಮಾಡಲು RBI ಮುಂದಾಗಿದೆ. ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ಒಂದು ಮಾಹಿತಿಯನ್ನ ಇನ್ನೊಬ್ಬ ರೈತರಿಗೆ ನೀವು ಶೇರ್ ಮಾಡಿ ಹೊಸ ಘೋಷಣೆ ಉಪಯೋಗವನ್ನ ಎಲ್ಲರೂ ಪಡೆಯುವಂತಾಗಬೇಕು. ಜನವರಿ 2025ರಿಂದ ಈ ಒಂದು ಹೊಸ ನಿಯಮ ಜಾರಿಗೆ ಆಗಲಿದೆ ಎಂದು ಹೇಳಲಾಗಿದೆ. ಸದ್ಯಕ್ಕೆ ಎಷ್ಟಾಯಿತು ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ.